ದಿನ ಹೀಗೂ ಮುಂದೆ ಇಲ್ಲಿ ಕಣ್ಣಿಗೆ ಕಾಣಿಸೋದು ಮಾತ್ರ ಸತ್ಯ, ಕಾಣಿಸದೆ ಇರೋದು ಸುಳ್ಳೆಂಬ ನಮ್ಮ ನಿರ್ಣಯಗಳನ್ನ ಪ್ರಕೃತಿ ಸುಳ್ಳಾಗಿಸುತ್ತೆ, ಸತ್ಯವನ್ನ ಸಾರಿ ಹೇಳುತ್ತೆ. ಇಂತಹ ಮಾತುಗಳು ನಿಜವೇ? ಈ ಬ್ರಹ್ಮಾಂಡದ ಹುಟ್ಟಿನ ನಂತರ ಹುಟ್ಟಿದಂತಹ ಮನುಷ್ಯ ಇಂದು ಎಲ್ಲದಕ್ಕೂ ತಾನೇ ಕಾರಣ ಎಂದು ಬೀರುತ್ತಿದ್ದಾನೆ. ಇಲ್ಲಿ ತಾನು ಏನು ಬೇಕಾದರೂ ಮಾಡಬಹುದೆಂದು, ತಾನು ಇಲ್ಲಿ ಮಾಡಿದ್ದೇ ಸರಿ ಎಂದು, ಸತ್ಯ ಎಂದು ಅನ್ಯಾಯ ಅಕ್ರಮಗಳನ್ನು ಎಸಗುತ್ತಾ ಜೀವನ ಸಾಗಿಸುತ್ತಿದ್ದಾನೆ. ಪ್ರಕೃತಿಯ ನಿಯಮಗಳನ್ನು ಮರೆಯುತ್ತಿದ್ದಾನೆ. ಇಂತಹವುಗಳನ್ನು ತನ್ನ ಒಡಿಲಲ್ಲಿ ನೋಡುತ್ತಿರೋ ಪ್ರಕೃತಿ ಸುಮ್ಮನೆ ಇರುತ್ತಾ? ಯುಗ ಯುಗಗಳನ್ನೇ ಮಣ್ಣಲ್ಲಿ ಮುಚ್ಚಿ ಹಾಕಿರೋ ಪ್ರಕೃತಿಯಲ್ಲಿನ ವಿಸ್ಮಯಕಾರಿ ಶಕ್ತಿಗೆ ಮಾನವ ಯಾವ ಲೆಕ್ಕ? ಅದು ನಮಗೆಲ್ಲ ಬುದ್ಧಿ ಕಲಿಸೋದು ಮಾತ್ರ ಪಕ್ಕ. ಇವರ ಹೆಸರು ಮಾದೇಶ್ ಅಂತ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಬೋಸೇಗೌಡನ ದೊಡ್ಡಿ ಗ್ರಾಮದವರು. ಬಡ ಕೃಷಿಕ ಕುಟುಂಬದಲ್ಲಿ ಜನಿಸಿರುವ ಮಾದೇಶ್ ಇಂದು ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯೊಂದರ ಸಾಮಾನ್ಯ ನೌಕರ. ಇವರ ಈ ಹಿಂದಿನ ಕತೆ ರೋಚಕವಾಗಿದೆ, ವಿಸ್ಮಯಕಾರಿಯಾಗಿದೆ, ವಿಚಿತ್ರವಾಗಿದೆ. ಇವರ ಇಂದಿನ ಸ್ಥಿತಿ ಕೇವಲ ಇವರನ್ನು ನೋಡಿದರೆ ತಿಳಿಯುವಂತದ್ದಲ್ಲ, ಮುಂದೆ ಮುಂದೆ ತಿಳಿಯುತ್ತೆ ಈತ ಎಷ್ಟು ವಿಶೇಷ ಎಂಬುವುದು. ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ PUCವರೆಗೆ ವಿದ್ಯಾಭ್ಯಾಸ ನಡೆಸಿದ ಮಾದೇಶ್ ಅಷ್ಟೇನು ಬುದ್ಧಿವಂತನಾಗಿರಲಿಲ್ಲ. ಓದಿನಲ್ಲೂ ಮುಂದೆಯೂ ಇರಲಿಲ್ಲ. ಸ್ನೇಹಿತರೊಂದಿಗೆ ತಿರುಗುವುದು, ಪ್ರತಿದಿನ ಸಿನಿಮಾ ನೋಡುವುದು, ಸಾಮಾನ್ಯವಾಗಿ ಬಹುತೇಕ ಯುವಕರು ಕಾಣುವಂತೆ ಸಿನಿಮಾ ರಂಗದಲ್ಲಿ ಹೆಸರು ಮಾಡುವಂತಹ ಆಸೆ ಉಳ್ಳಂತವರಾಗಿದ್ದರು. ಸಿನಿಮಾ ಕತೆ, ಸಾಹಿತ್ಯ ಬರೆಯುವ ಆಸೆ. ಆದರೆ ಅದಕ್ಕೆ ಸಂಬಂಧಪಟ್ಟಂತಹ ಸೃಜನಶೀಲತೆಯಾಗಲಿ ಜ್ಞಾನವಾಗಲಿ ಇಲ್ಲದೆ ಅದು ಸಾಧ್ಯವಾಗಲಿಲ್ಲ. ಹೀಗೆ ಜೀವನ ಸಾಗುತ್ತಿರಬೇಕಾದರೆ ಮಾದೇಶರ ಜೀವನದಲ್ಲಿ ಒಮ್ಮೆ ಒಂದು ವಿಚಿತ್ರ ನಡೆಯಿತು, ಒಂದು ಭಯಾನಕತೆ ಕಾಡಿತು. ಇವರಿಗೆ ವಯಸ್ಸು 16 ಆಗುತ್ತಿದ್ದಂತೆ ಇವರ ಜೀವನದಲ್ಲಿ ವಿಚಿತ್ರಗಳು ನಡೆಯಲು ಆರಂಭವಾದವು. ಈತನನ್ನು ಮೊದಲಿಗೆ ಕಾಡಿದ ವಿಚಿತ್ರವೇನೆಂದರೆ, ಅದೊಮ್ಮೆ ಇವರು ಮಳವಳ್ಳಿಯಿಂದ ತಮ್ಮ ಗ್ರಾಮವಾದ ಬೋಸೇಗೌಡನ ದೊಡ್ಡಿಗೆ ಹೋಗುತ್ತಿರಬೇಕಾದರೆ ದಾರಿಯ ಮಧ್ಯದಲ್ಲಿ ಆವರಿಸಿತು ಸಾವಿನ ಭಯ. ಏನಾಯ್ತಂದ್ರೆ, ರೋಡ್ ನಲ್ಲಿ ಬರ್ತಾ ಇದ್ದೆ, ಇದ್ದಕ್ಕಿದ್ದಾಗೇನೆ ಏನೋ ಒಂಥರ ಸಾವು, ಸತ್ತೋಗ್ತೀನೇನೋ ಅನ್ನೋ ಭಯ ಹುಟ್ಟು ಒಂದ್ಸಾರಿ. ಯಾಕೆ ಅಂತ ನನ್ಗೆ ಗೊತ್ತಿಲ್ಲ. ಏನೋ ಬಸ್ ನನ್ ಮೇಲೆ ನಡ್ಕೊಂಡ್ಬಿಡ್ತದೇನೋ, ನಾನು ಈಗ ಸತ್ತೋಗ್ಬಿಡ್ತೀನೇನೋ, ನನ್ಗೆ ಸಾವು ಬಂದ್ಬಿಡ್ತೀಗ ಅಂತ ಏನೋ ಒಂಥರ ಭಯ ಭಯ ಭಯ. ಅಂತಹ ಸಾವಿನ ಭಯ ಇವರನ್ನು ಕಾಡಲು ನಿಂತ ನಂತರ ಇವರು ತಮ್ಮ ಮನೆಯಲ್ಲಿಯೇ ಇರಲು ಸಾಧ್ಯವಾಗಲಿಲ್ಲ. ಮಲಗಿದಾಗಲೂ ಸಾವಿನ ಭಯವೇ, ಕಣ್ಣು ಬಿಟ್ಟಾಗಲೂ ಸಾವಿನ ಭಯವೇ, ಯಾರೋ ಕೂಗಿ ಕರೆದಂತೆ. ನಮ್ಮಮ್ಮ ಅಪ್ಪಂಗ್ ಮಧ್ಯರಾತ್ರಿಯಲ್ಲಿ ಎದ್ದೇಳ್ತಾ ಇದ್ದೆ ನಾನು. ಅಮ್ಮ ಯಾರೋ ಕರ್ದಂಗ ಆಗ್ತಾ ಇದೆ, ಯಾರೋ ನನ್ಗೆ ಹೇಳಿಸ್ತಾ ಇದಾರೆ, ಏನೋ ಸಾತ್ತೋಗು ಅಂತ ಹೇಳ್ತಾವ್ರು, ನಾನು ಸತ್ತೋಗ್ಬಿಡ್ತೀನಿ ಈಗ ಅನ್ನೋದು ಮಧ್ಯರಾತ್ರಿಯಲ್ಲಿ ಇದ್ದಾಗ್ಲೆ. ಸಾವಿನ ಭಯದಿಂದ ಮನೆಯಿಂದ ಆಚೆ ದೂಡಿದಂತಹ ವಿಚಿತ್ರವಾದಂತಹ ಅನುಭವಗಳಿಂದ ಮಾದೇಶ್ ತಮ್ಮ ಗ್ರಾಮದಲ್ಲಿ ಇರಲು ಸಾಧ್ಯವೇ ಆಗಲಿಲ್ಲ. ಮಾನಸಿಕ ರೋಗಿಯಂತೆ ಆಡುತ್ತಿದ್ದ ಮಾದೇಶ್ ನಂತರ ಬೆಂಗಳೂರಿಗೆ ಬಂದರು. ಕೆಲವೊಂದು ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡಿದರು. ಅವಿನ ಭಯ ದೂರ ಆಯಿತು. ಸ್ವರ್ಗಕ್ಕೆ ಬಂದು ಇಳಿದಂತಹ ಅನುಭವ. ಒಂದಿನ ಬೆಂಗಳೂರಿಂದ ಬಂದಿದ್ದೀನಿ ಕೆಲಸದಿಂದ ಮನೆಗೆ, ಈ ತರ ದೊಡ್ಡಪ್ಪ ಹೇಳಿದಾರೆ ಹೋಗು ಅಂದ್ರು. ಅಲ್ಲಿಂದ ಹುಣಸೂರಿಗೆ ಬಂದೆ. ಹುಣಸೂರಿಗೆ ಬಂದು ಬಸ್ ಇಳಿದೆ, ಇಡೀ ಪ್ರಪಂಚದಲ್ಲಿ ನಾನು ಎಂದೂ ಕಾಣದಂತ ನೆಮ್ಮದಿ ಸಿಕ್ತು ನನಗೆ ಆ ಸ್ಥಳ, ಈ ಹುಣಸೂರು ಅಂದ್ರೆ. ಯಾಕೆ ಅಂತ ಗೊತ್ತಿಲ್ಲ. ಹುಣಸೂರಿಗೆ ಬಂದ ನಂತರ ಎಲ್ಲಿಲ್ಲದ ಸಂತಸವನ್ನು ಕಂಡಂತಹ ಮಾದೇಶ್ ಎಲೆಕ್ಟ್ರಿಕಲ್ ವಿಷಯದಲ್ಲಿ ITI ಮಾಡಿದರು. 2 ವರ್ಷಗಳನ್ನು ಆತಂಕವಿಲ್ಲದೆ ಸಂತಸದಲ್ಲಿ ಪೂರೈಸಿದರು. ಕೆಲಸಕ್ಕಾಗಿ ಮತ್ತೆ ಬೆಂಗಳೂರಿನತ್ತ ಸಾಗಿದರು ಮಾದೇಶ್. ಬೆಂಗಳೂರಿಗೆ ಬಂದಿಳಿದ ಕೂಡಲೇ ಮತ್ತೆ ಆವರಿಸಿತು ಸಾವಿನ ಭಯ. ಕೆಲವೇ ವರ್ಷಗಳ ಹಿಂದೆ ಕಾಡಿದಂತಹ ಆತಂಕ ಮತ್ತೆ ಕಾಡಲು ಶುರುವಾಯಿತು. ಕೆಲವೊಂದು ಕಂಪನಿಗಳಲ್ಲಿ ಕೆಲಸ ನಿರ್ವಹಿಸಿದ ಮಾದೇಶ್ ಹೆಚ್ಚು ದಿನಗಳ ಕಾಲ ಬೆಂಗಳೂರಿನಲ್ಲಿ ಇರಲಿಲ್ಲ. ಕೆಲಸವನ್ನು ಬಿಟ್ಟು ಊಟಕ್ಕೂ ಇಲ್ಲದೆ ಬೆಂಗಳೂರಿನಲ್ಲಿ ಅಲೆದ ಮಾದೇಶ್ ಮತ್ತೆ ಹುಣಸೂರಿಗೆ ಹೋದರು. ಮತ್ತೆ ಸಂತಸ ಆವರಿಸಿತು.
ಆದರೆ ಮಾಡಲು ಕೆಲಸವಿಲ್ಲ. ಹುಣಸೂರಿನಲ್ಲಿ ಇದ್ದ ದೊಡ್ಡಪ್ಪನವರ ಮೇಲೆ ಹೆಚ್ಚು ಅವಲಂಬಿತರಾಗಿರಲು ಇಷ್ಟವಾಗಲಿಲ್ಲ. ಕೆಲವು ದಿನಗಳ ಕಾಲ ಊಟವಿಲ್ಲದೆ ಹುಣಸೂರಿನಲ್ಲೇ ಅಲೆದರು. ಅದೇಕೋ ಈ ಊರಿನಲ್ಲೂ ಸಹ ಸಾವಿನ ಭಯ ಆವರಿಸಲು ಶುರುವಾಯಿತು. ಇಲ್ಲ ಸಲ್ಲದ ಕಷ್ಟಗಳು ಎದುರಾದವು. ಊಟಕ್ಕೂ ತೊಂದರೆಯಾಯಿತು. ಇಂತಹವುಗಳಿಂದ ನೊಂದ ಮಾದೇಶ್ ಕೊನೆಗೆ ನಿರ್ಧರಿಸಿದ್ದು ಆತ್ಮಹತ್ಯೆಗೆ. ಕೊನೆ ಒಂದಿನ ಹುಣಸೂರಿನಲ್ಲಿ ಒಂದು ತೀರ್ಮಾನ ತಗೊಂಡ್ಬಿಟ್ಟೆ, ನನ್ನ ಲೈಫ್ ಇಷ್ಟೇ ಇನ್ನು, ಯಾಕೆ ತಿನ್ನಕ್ ಅನ್ನ ಇಲ್ಲ, ಯಾರು ಅನ್ನ ಕೊಟ್ಬಿಡ್ತಾರೆ ಸುಮ್ಮನೆ ಇದ್ರೆ. ಆಮೇಲೆ ಈ ತರ ಎಲ್ಲ ನನ್ ಬಾಳ ಆಗೋಯ್ತು, ಏನ್ ಮಾಡ್ಲಿ ನಾನು, ನನ್ನ ಲೈಫ್ ಇಷ್ಟೇ, ಇವತ್ತು ಕೊನೆ ದಿನ ಡಿಸೈಡ್ ಮಾಡ್ಬಿಡೋಣ, ಎಲ್ಲಾದ್ರೂ ಹೋಗ್ಬಿಟ್ಟು ನೀರ್ಗೋ ಎಲ್ಲೋ ಬಿದ್ದು ಸತ್ತೋಗ್ಬಿಡೋಣ, ಸಾಕಷ್ಟೇ ನನ್ನ ಲೈಫ್ ಅಂದ್ಬಿಟ್ಟು ಕೊನೆಗೆ ನನ್ನ ಜೀವನನ ಎಂಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಿರ್ಧರಿಸ್ತೆ. ಸಾಯುವ ಭಯದಿಂದ ನರಳುತ್ತಾ ಇದರ ಜೊತೆಗೆ ಉಪವಾಸದಿಂದ ನಾನಾ ಕಷ್ಟಗಳನ್ನು ಅನುಭವಿಸಿದ ಮಾದೇಶ್ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿ ಒಂದು ಹೊಲದ ಕಡೆಗೆ ನಡೆದರು.